ನಮ್ಮ ಸಬ್ಸ್ಕ್ರೈಬರಿನ್ ಡಿಮಾಂಡ್ ಅದ ಅವ್ರು ಕೇಳಾರ ಏನು ಸ್ನೇಹ ಕೆಲಸ ಮಾಡತ್ತಾಳ ಕೊಬ್ಬರಿ ಚಟ್ನಿ ಮಾಡ್ಲಕ್ ಅನ್ಕೇಸಿ ನಮ್ಮ ಫ್ರೆಂಡ್ಸ್ ಹೆಲ್ಪ್ ಮಾಡ್ಲತ್ತಾರ ನೋಡ್ರಿ ಹಾಗ ನಾ ಮಾಡ ಮೈಸೂರು ಬೋಂಡ ಭಾಳ ಇಷ್ಟ ಅಂತ ಮಾಡ್ತೀನಿ ಇಲ್ಲಿ ಖರೆ ಸೊ ಇವಾಗ ಇಲ್ಲಿ ತೋರಿಸ್ತೀವಂತ ದೋಸೆ ಅಕ್ಕಿ ಎಲ್ಲ ಏನೇನು ಹಾಕಬೇಕು ಹೆಂಗೆ ನೆನೆ ಇಡಬೇಕು ಸೊ ಎಲ್ಲ ಈ ವಿಡಿಯೋದಾಗ ಕಂಪ್ಲೀಟ್ ವಿಡಿಯೋ ತೋರಿಸ್ತೀನಂತ ನಮ್ಮ ಸಬ್ಸ್ಕ್ರೈಬರಿನ್ ಡಿಮಾಂಡ್ ಅದ ಅವ್ರು ಕೇಳಾರ ಸೊ ಅದಕ್ಕಂದು ಸ್ವಲ್ಪ ಲೇಟ್ ಆಗ್ಯದ ಒಂಚೂರು ರಾಶನ್ ಅಕ್ಕಿಯಲ್ಲಿ ಮಾಡ್ತಾರೆ ಸೊ ಇಲ್ಲಿ ನಮ್ಮ ಮಮ್ಮಿ ಅಕ್ಕಿ ತೊಗೊಂಡಾರ ಒಂದು ಪಾವ್ ಸಣ್ಣದು ಒಂದು ನೀವ್ರಿಗೆ ತೋರಿಸಲಕ್ಕ ಅಳಿಲ್ಲ ತಿನ್ನಲ್ಲ ಹಳೆಯಲ್ಲ ಹಂಗೆ ಹಾಕ್ತಾರ ಮಮ್ಮಿ ಅಂದಾಜ್ ಮೇಲೆ ಹಾಕ್ತಾರ ಸೊ ಮೆಜರ್ಮೆಂಟ್ ನಿಮಗೆ ಬೇಕಲ್ಲ ಗೊತ್ತಾಗಬೇಕಲ್ಲ ಎಷ್ಟು ಏನು ಅಂತ ಅದಕ್ಕೆ ಮಮ್ಮಿ ಕ್ಲಿಯರ್ ಕಟ್ಟಾಗಿ ಹೇಳತ್ತಾರ ಸೊ 2 ಪಾವ್ ತೊಗೊಂಡಾರ ಜಾಸ್ತಿ ತಗೋಬೋದು ಫ್ಯಾಮಿಲಿ ಜಾಸ್ತಿ ಇದ್ರೆ ನಮ್ಮ ಮನೆಗೆ ನಾವು 4 ಮಂದಿ ಇರ್ತೀವಲ್ಲ ಈಗ ಜಾಸ್ತಿ ಆಗ್ತಿದ್ದೆ ನಾನೇ ಸುಮ್ಮನೆ ಬ್ಯಾಡ ಅಂತೇವೆ 2 ಪಾವ್ ಹಾಕ್ಲಿ ಹಂಗೆ ಲಾಸ್ಟ್ ವೀಕೇ ತಿಂದಿವಲ್ಲ ಅಳ್ಕೊಂತ ಸೊ ಈಗ ಇಲ್ಲಿ 2 ಪಾವ್ ಅಕ್ಕಿ ಹಾಕ್ಯಾರ ಅದಕ್ಕೆ ಉದ್ದಿನ ಬೇಳೆ ಈಗ ನೆಕ್ಸ್ಟ್ ಉದ್ದಿನ ಬೇಳೆ ಉದ್ದಿನ ಬೇಳೆ ಎಷ್ಟು ಹಾಕ್ಬೇಕು ಸೇಮ್ ಅಷ್ಟೇ ಏನು ಒಂದು ಸ್ವಲ್ಪ ಕಮ್ಮಿ ಸೊ ಒಂದು ಪಾವಿಗೆ ಒಂದು ಸ್ವಲ್ಪ ಕಮ್ಮಿ ತೊಗೊಂಡಾರ ಎಷ್ಟು ಉದ್ದಿನ ಬೇಳೆ ಚಲೋ ಇರ್ತಾವಲ್ ಬಿಡ ಅಷ್ಟು ದೋಸೆ ಚಂದ ಆಗ್ತಾವ ಅಂದ್ರೆ ಉದ್ದಿನ ಬೇಳೆ ಸ್ವಲ್ಪ ಹೆಚ್ಚಿಗೆ ಜಾಸ್ತಿ ಇರ್ಬೇಕು ಚಂದ ಸ್ಮೂತ್ನು ಆಗ್ತಾವ ಆಯ್ತು ಇದು ಕಲರ್ನು ಚಲೋ ಬರ್ತಾವ ಯಾಕಂದ್ರೆ ಉದ್ದಿನ ಬೇಳೆ ಕಮ್ಮಿ ಹಾಕದೆ ಅಂದ್ರೆ ಏನಂತ ಗೊತ್ತಿಲ್ಲ ಬರೀ ಅಕ್ಕಿ ವಾಸ ಬರ್ತದ ಇದು ಹಾಕಿದೆ ಅಂದ್ರೆ ಚಂದ ಕಟ್ಟ ಆತು ಅಂದ್ರೆ ಹುಳಿ ಇದು ಬಿಡ ಈಗ ಇಲ್ಲಿ ಮೆಂತ್ಯ ಎಷ್ಟು ಸ್ವಲ್ಪ ಈಗ ಕೈ ಬರ್ತದಿಲ್ಲ ಅಂದ್ರೆ ಕೈ ಸೊ ಅರ್ಧ ಸ್ಪೂನ್ ಮೆಂತ್ಯ ತಗೊಂಡಾರ ನಮ್ಮ ಮಮ್ಮಿ ಅದಕ್ಕೆ ಹಾಕ್ಬೇಕು ಅದ್ರದ್ದೇ ಹಾಕ್ಬೇಕು ಸ್ವಲ್ಪ ಹಾಕ್ಬೇಕು ಹೆಚ್ಚಿಗೆಲ್ಲ ಕೈ ಹಾಕೋದಿಲ್ಲ ಅಂತಂದ್ರೆ ಇವಾಗ ಇಲ್ಲಿ ಏನದ ಒಂದು ಮುಟ್ಟಿಗೆ ತೊಗರಿ ಬೇಳೆ ಸೊ ಒಂದು ಮುಟ್ಟಿಗೆ ತೊಗರಿ ಬೇಳೆ ಹಾಕ್ಯಾರ ಸೊ ಡೈಲಿ ಸಾಂಬಾರ್ ಮಾಡ್ತೀವಲ್ಲ ನಾವು ಅದೇ ಬೇಳೆ ಒಂದು ಮುಟ್ಟಿಗೆ ಹಾಕ್ಯಾರ ಅವಲಕ್ಕಿ ಬಿಟ್ಟ ಇವಾಗ ಇಲ್ಲಿ ನೆಕ್ಸ್ಟ್ ಅವಲಕ್ಕಿ ಒಂದು ಬಟ್ಲಷ್ಟು ಅರ್ಧ ಪಾವ್ ಅವಲಕ್ಕಿ ಯಾವಾಗ ನೆನೆ ಹಾಕಬೇಕಂದ್ರೆ ಮಧ್ಯಾಹ್ನ 2 ಗಂಟೆಗೆ ನೆನೆ ಹಾಕ್ಬೇಕು ಬಿಡ ಮಧ್ಯಾಹ್ನ 2 ಗಂಟೆಗೆ ನೆನೆ ಹಾಕಿ ಸಂಜೆ 7 ಗಂಟೆಗೆಲ್ಲ ಮಿಕ್ಸಿ ಮಾಡ್ಕಿ ಇಡಬೇಕು ಅಂದ್ರೆ ಟೋಟಲ್ ಎಷ್ಟು ಗಂಟೆ ತಾನೇ ನೆನೆ 6-7 ಗಂಟೆ ನೆನಿಬೇಕು ಆ ನಂತರ ಇದು ನಾವು 7 ಗಂಟೆಗೆ ರುಬ್ತೇವೆ ಬಿಡ ರುಬ್ಲೆ ಈಗ ನೀರ್ ಹಾಕಿ ತೊಳೆದಿಡ್ಲಿ ಈಗ ಇಷ್ಟೇ ಹಾಕ್ಬೇಕಲ್ಲ ಮತ್ತೆ ಏನ್ ಬಿಲ್ಲಲ್ಲ ಈಗ ಇಲ್ಲಿ ನಾವು ಮಮ್ಮಿ ಸ್ವಲ್ಪ ಫಸ್ಟಿಗೆ ಅಕ್ಕಿ ಹಾಕೊಂಡಾರ ಮತ್ತು ಉದ್ದಿನ ಬೇಳೆ ಅದಾದ್ಮೇಲೆ ಒಂದು ಮುಟ್ಗಿ ಬ್ಯಾಳಿ ಹಾಕೊಂಡಾರ ಡೈಲಿ ನಾವೇನು ಸಾಂಬಾರು ತಿಂತೀವಲ್ಲ ಅದೇ ಬ್ಯಾಳಿ ಒಂದು ಸ್ವಲ್ಪ ಹಾಫ್ ಸ್ಪೂನ್ ಮೆಂತ್ಯ ಹಾಕ್ಯಾರ ಇಷ್ಟೇ ಅಲ್ಲ ಈಗ ಇದು ನಾವು ಒಮ್ಮೆ ತೊಳೆದ ಕೆಸಿಂದ ನೆನೆಯಾಕಿಡ್ತೇವೆ ಬೇಕಾ ಒಂದು 3-4 ಸಲ ತೊಳೆದ ಕೆಸಿಂದ ನೆನೆಯಿಡ್ಬೇಕು ನೋಡಿ ಚಂದ ತೊಳಿಬೇಕು ಯಾಕಂದ್ರೆ ಮೈಲೆ ಬಕ್ಕು ಇರ್ತದೆ ತೊಳಿಬೇಕು ಬೆಳ್ಳೆ ಬರ್ತದೆ ಇಲ್ಲಾಂದ್ರೆ ತೊಳಿಲಿಲ್ಲ ಮದ ವಾಸನೆ ಬರ್ತದೆ ಹೌದು ಸ್ಮೆಲ್ ಬಿ ಬರ್ತದ ಹಂಗೆ ಅದು ಕಲರ್ ಬಿ ಚೇಂಜ್ ಆಗ್ತದೆ ಮೂರು ತಾಸು ಇಲ್ಲಪ್ಪ 5 ಸೊ ಹಂಗೆ ಒಂದು 4-5 ಸಲ ತೊಳಿಬೇಕು ನೋಡ್ರಿ ಚಲೋ 4-5 ಸಲ ತೊಳೆದು ನೀರು ಹಾಕಿ ನೆನೆ ಇಟ್ಬಿಡ್ರಿ ಇಷ್ಟು ತುಂಬ ಹಿಂಗೆ ನೀರು ಹಾಕಿ ಇಟ್ಬಿಡ್ಬೇಕು ಈಗ ಇದು 6 ಗಂಟೆ ಆದ್ಮೇಲೆ ಏನು ಮಾಡ್ಬೇಕು ಮಿಕ್ಸಿ ಮಾಡ್ಬೇಕು ಈಗ ಇದು 6 ಗಂಟೆ ತನಕ ಹಿಂಗೆ ನೆನೆಯಿಡಕ್ಕೆ ಬಿಡ್ತೀವಿ ಢಕ್ಕನ್ ಹಿಂಗೆ ಕ್ಲೋಸ್ ಮಾಡಿ ನೆನೆಯಿಡಕ್ಕೆ ಬಿಡಬೇಕು ಸೊ ಆಮೇಲೆ ಮಿಕ್ಸಿ ಮಾಡೋ ಟೈಮಿಗೆ ನಾ ವ್ಲಾಗ್ ಕಂಟಿನ್ಯೂ ಮಾಡ್ತೀನಂತ ಅವಾಗ ಸಿಗ್ತೀನಿ ಸೊ ಮಧ್ಯಾಹ್ನ ಅಕ್ಕಿ ದೋಸೆ ಹಾಕಿ ನೆನೆ ಹಾಕಿದ್ದೇವಲ್ಲ ಇವಾಗ ಮಿಕ್ಸಿ ಮಾಡುವಂತ ಬರ್ರಿ ಸಂಜೆ 7:30 ಆಗ್ಯದ ಟೈಮ್ ಸೊ ಈಗ ಅದು ಮಿಕ್ಸಿ ಮಾಡ್ಕೋಬೇಕು ಆಮೇಲೆ ರುಬ್ಬಕ್ಕೆ ಇದ್ರ ಹಾಕ್ಲಬೇಕು ರುಬ್ತಿ ನೋಡ್ಬಿಟ್ಟ ಈಗ ಮಧ್ಯಾಹ್ನ ನೆನೆ ಹಾಕಿದ್ರಲ್ಲ ಬಿಟ್ಟ 2 ಗಂಟೆ ಆದ್ಮೇಲೆ
ಈಗ ಎಷ್ಟು ಬರ್ತದ ಟೈಮು? 7:30. ಹಾಂ ಸ್ವಲ್ಪ ಮುಂದೆ ಪೋಣೆ 8 ಅಲ್ಲತ್ತದ. ರುಬ್ಲತ್ತಿ ನೋಡಿ. ಸೊ ಒಂದು ಸ್ವಲ್ಪ ಅಕ್ಕಿ ಹಾಕೊಂಡು ಅದ್ರಾಗ ಜಾರ್ದಾಗ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡ್ಕೊಬೇಕು. ಹಾಗೆ ಸ್ವಲ್ಪ ಹಾಕಬೇಕು, ಜಾಸ್ತಿ ಹಾಕಬಾರ್ದು, ಇಲ್ಲಾಂದ್ರೆ ಓವರ್ಲೋಡ್ ಆಗ್ತದದು. ಸ್ವಲ್ಪ ಹಾಕಿ ಇಷ್ಟು ನೀರು ಹಾಕ್ಕೊಂಡು ಆಯ್ತು ಸಣ್ಣಾಗಿ ರುಬ್ಕೋಬೇಕು. ಸ್ವಲ್ಪ ಅಪ್ಪ. ಈ ಥರ ಕನ್ಸಿಸ್ಟೆನ್ಸಿ ಹಿಂಗಿರಬೇಕು. ನೀರು ಹೆಚ್ಚಿಗೆ ಹಾಕೊಳಕ್ಕೆ ಹೋಗ್ಬಿಟ್ರೆ ಸ್ವಲ್ಪ ಹಾಕೋಬೇಕು. ಆಮೇಲೆ ನಮಗೆ ಎಷ್ಟು ಬೇಕು ಅಷ್ಟು ಆಫ್ ಮಾಡ್ಕೋಬೋದು ಬಟ ನಾವು. ಈಗ ಜಾಸ್ತಿ ಹಾಕಿದ್ರೆ ಎಲ್ಲ ಸಿಡಿತದ ಬಟ. ಅದು ಸ್ವಲ್ಪ ಹಾಕೊಂಡ್ ಕಿಸಿಂದ ರುಬ್ಬಬೇಕು. ನೀರು ಅಂದ್ರೆ ಭೀ ಸ್ವಲ್ಪ ಹಾಕ್ಬೇಕು, ಇಲ್ಲಾಂದ್ರೆ ಫುಲ್ ತಿಳಿ ಆಗ್ತದಲ್ಲ ಮಮ್ಮಿ ಅದು. ಏನೋ ಸ್ವಲ್ಪ ತಿಳಿ ಐತಂದ್ರೆ ಇಲ್ಲ ಬಟ ಸಾಫ್ಟ್ ಬರ್ತಾವ. ಏನು ದೋಸೆಗಳು ಸ್ವಲ್ಪ ಇದು ಐತಂದ್ರೆ ಇಲ್ಲ ಗಟ್ಟಿ ಐತಂದ್ರೆ ರಫ್ ಅನಿಸ್ತ ಹಾರ್ಡ್ ಅದ ದೋಸೆ. ಸೊ ಈ ಥರ ಹಿಂಗೆ ಸಣ್ಣ ಅದಿಷ್ಟೆಲ್ಲ ಎಷ್ಟದಲ್ಲ ಅಕ್ಕಿ ಅಷ್ಟು ಒಂದು ಸ್ವಲ್ಪ ಹಾಕಿ ಮಿಕ್ಸಿ ಮಾಡ್ಕೋಬೇಕು. ಈಗ ಇದಿಷ್ಟೆಲ್ಲ ಮಿಕ್ಸಿ ಆಗಿದ್ಮೇಲೆ ನಾನು ಹಿಂಗೆ ಸಿಗ್ತೀನಂತೆ ನೆಕ್ಸ್ಟ್ ಹೇಳ್ತೀನಿ ಏನು ಸ್ಟೆಪ್ ಅಂತ. ಆಯ್ತು ನೋಡ್ರಿ, ಫೈನಲಿ ಅದಿಷ್ಟು ಎಲ್ಲ ಅಕ್ಕಿ ಇದು ಮಾಡಿದ್ದೆಲ್ಲ ನಾವು ಮಮ್ಮಿ ರುಬ್ಕೊಂಡ್ರು, ನೆನೆ ಇಟ್ಟಿದ್ದವು ಎಲ್ಲ. ಈ ನೆಕ್ಸ್ಟ್ ಸ್ಟೆಪ್ ಏನಂತ ಬನ್ರಿ ನೋಡಮ್ಮ. ಈಗ ನೆಕ್ಸ್ಟ್ ಸ್ಟೆಪ್ ಈಗ ನೆಕ್ಸ್ಟ್ ನೋಡ್ಬಿಟ್ಟ ಸ್ವಲ್ಪ ಸಕ್ಕರೆ ಹಾಕ್ತೀನಿ ಬಿಟ. ಇಷ್ಟು ಸಕ್ಕರೆ 1 ಸ್ಪೂನ್. ಹಾಂ 1 ಸ್ಪೂನ್ ಮೇಲೆ. ಸೊ 1.5 ಸ್ಪೂನ್ ಸಕ್ಕರೆ ಹಾಕ್ಬೇಕು. ಇದು ಎದಕ್ಕೆ ಹಾಕ್ಬೇಕು ಮಮ್ಮಿ? ಕಲರ್ ಚಂದ ಬರೋ ಸಲಕ್ಕೆ ಸಕ್ಕರೆ ಹಾಕ್ಬೇಕು. ಮತ್ತೇನಪ್ಪ ಇದು ಸಕ್ಕರೆ ಅಷ್ಟೇ ಹಾಕ್ತೀನಿ ಬಟ. ಬೆಳಗ್ಗೆ ಅನ್ಕರ ಉಪ್ಪು ಹಾಕ್ತೀನಿ. ಈಗ ಉಪ್ಪು ಹಾಕ್ಬಾರ್ದು, ಹುಳಿ ಬರ್ತದ, ಅದಕ್ಕೆ ಬೆಳಗ್ಗೆ ಹಾಕ್ತೀನಿ. ಈಗೇನಿಲ್ಲ, ಬೆಳಗ್ಗೆ ಏನು ಮಾಡ್ತೀನಿ ಗೊತ್ತೇನು? ಮತ್ತು ಬೆಳಗ್ಗೆ ಹೇಳ್ತೀನಿ ಅಂತ ಬಟ. ಬೆಳಗ್ಗೆ ಏನು ಮಾಡಬೇಕು ಮತ್ತಂತ ನಮ್ಮ ಮಮ್ಮಿ ಹೇಳ್ತಾರದು ನೆಕ್ಸ್ಟ್ ಸ್ಟೆಪ್ ಏನಂತ. ಈಗ ಅಷ್ಟೇ ಸಕ್ಕರೆ ಹಾಕ್ಯಾರ, ಉಪ್ಪು ಈಗ ಇವಾಗ ಹಾಕಿಲ್ಲ ಅಂತ. ಸೊ ಅದಕ್ಕೆ ಬೆಳಗ್ಗೆ ಅದು ಹಾಕ್ತಾರ. ಆಯ್ತು, ಈಗ ಇದಿಷ್ಟೆಲ್ಲ ಕ್ಲೋಸ್ ಮಾಡಿ ಬಿಟ್ಟು ಬಿಡಬೇಕು. ಇವಾಗ ಅದು ನೆಕ್ಸ್ಟ್ ಪ್ರೊಸೆಸ್ ಏನು, ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅದಿಷ್ಟೇ, ಮತ್ತೇನಿಲ್ಲ. ಸಕ್ಕರೆ ಹಾಕಬೇಕು, ರುಬ್ಬಬೇಕು ಫಸ್ಟ್. ಅದು ಆಗಿದ್ಮೇಲೆ ಒಂದು ಸ್ವಲ್ಪ 1.5 ಸ್ಪೂನ್ ಸಕ್ಕರೆ ಹಾಕಬೇಕು. ಅದಾದ್ಮೇಲೆ ಢಕ್ಕನ್ ಮುಚ್ಚಿ ಬಿಟ್ಟು ಬಿಡ್ಬೇಕು. ಮತ್ತೇನು ಬಿಲ್ಲ ಅದಕ್ಕೆ ಮಾಡಾಕ ಬೆಳಗ್ಗೆನೆ ನೋಡ್ಬೇಕು ನೆಕ್ಸ್ಟ್ ಸ್ಟೆಪ್ ಏನದಂತ. ನಾನು ನಿಮಗೆ ಅದು ಕಂಟಿನ್ಯೂ ವ್ಲಾಗ್ ನಾಳೆ ಮಾಡ್ತೀನಂತ. ಚಲೋ ಟಾಟಾ. ಹಾಯ್ ಹಲೋ ಎಲ್ಲರಿಗೂ, ಗುಡ್ ಮಾರ್ನಿಂಗ್. ಸೊ ನೆಕ್ಸ್ಟ್ ಡೇ ವ್ಲಾಗ್ ಸ್ಟಾರ್ಟ್ ಮಾಡಿ ನೋಡ್ರಿ. ಸೊ ಸೀರೆ ಹಾಕೊಂಡೇನಿ ಇವತ್ತು. ಯಾಕಂದ್ರೆ ನಮ್ಮ ಸ್ಕೂಲ್ದಾಗ ಇವತ್ತು ರಿಪಬ್ಲಿಕ್ ಡೇ ಅಲ್ಲ, ಅದಕ್ಕೆಲ್ಲ ಮುಗಿಸ್ಕೊಂಡೆಲ್ಲ ಈಗ ಬಂದೀನಿ, ಮನೆಗೆ ಬಂದೀನಿ. ಬೆಳಗ್ಗೆ ಹೋಗಿದ್ದೆ, ಈಗ 10:30 ಹಂಗೆ ಬಂದೀನಿ. ಸೊ ಬರೀ ವ್ಲಾಗ್ ಸ್ಟಾರ್ಟ್ ಮಾಡೋಣಂತ. ಸೊ ನನ್ನ ಫ್ರೆಂಡ್ಸ್ ಭೀ ಬಂದಾರ ಇಬ್ಬರು. ಹಾಯ್ ಅಂತ ಹೇಳಿ. ಹಾಯ್. ಚಾ ಮಾಡ್ಕೊಡಲ್ಲ ಅಂತಿದ್ದಲ್ಲ, ಚಾ ಮಾಡ್ಕೊಟ್ಟಿನಿ, ಕುಡ್ದಿದ್ದಿಲ್ಲ. ಅದೇ ಪ್ರೂಫ್ ಹಾಕ್ಬೇಕಂತಿದ್ದಾನ. ಜೋರ್ ಹೇಳ್ತೀರ. ಸೊ ಬನ್ರಿ ನೋಡಮಂತ. ದೋಸೆ ಹಿಟ್ಟು ಈಗ ಏನು ಮಾಡ್ತಾನೆ ಮಮ್ಮಿ, ನೆಕ್ಸ್ಟ್ ಸ್ಟೆಪ್ ಏನಂತ ತೆಗಿಯ ಮಾಡ್ತಾನೆ. ಸೊ ನೋಡ್ರಿ ಎಷ್ಟು ಚಲೋ ನೆಂದು ಹಿಟ್ಟು. ಉಪ್ಪು ಹಾಕ್ಲಿಪ್ಪ. ನಮ್ಮ ಮಮ್ಮಿ ನಿನ್ನೆ ಹಾಕಿಲ್ಲ ಉಪ್ಪು, ನಾ ಹೇಳಿದ್ದೆ ಅಲ್ಲ ನೆಕ್ಸ್ಟ್ ಸ್ಟೆಪ್. ಈಗ ಅದು ಅದೇ ಅದ. ನೆಕ್ಸ್ಟ್ ಡೇ ನಾವು ಏನು ಮಾಡಬೇಕು, ಈ ಥರ ಯಾವಾಗ ದೋಸೆ ಹಾಕ್ಲತ್ತೀವಲ್ಲ ಅವಾಗ ಉಪ್ಪು ಹಾಕ್ಬೇಕು. ಸೊ ಎಷ್ಟು ರುಚಿಗೆ ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು. ಒಂದು ಕಪ್ಪು ರವೆ. ಸೊ 1 ಕಪ್ ಇಲ್ಲಿ ಇವಾಗ ರವೆ ಹಾಕ್ಲತ್ತಾರ. ಸೊ ಇದು ರವೆ ಬಿ ನೆಕ್ಸ್ಟ್ ಡೇನೇ ಹಾಕ್ಬೇಕು ಉಪ್ಪು ಸಂಗಟೆ. ಸೊ ನಮಗೆ ಸ್ವಲ್ಪ ಲೇಟ್ ಆಗ್ಯದಲ್ಲ, ಹಸೋದಕ್ಕೆ ನಾವು ಒಮ್ಮೆ ಗಡ್ಬಡ್ ಮಾಡತ್ತಾರ. ಸೊ ಇದೆಲ್ಲ ಏನು ಮಾಡಬೇಕು, ಈ ಥರ ಹಿಂಗೆ ಕಲ್ಸ್ಕೋಬೇಕು, ಚಲೋ ಮಿಕ್ಸ್ ಮಾಡಬೇಕು. ಇದು ಆಲೂಗಡ್ಡೆ ಪಲ್ಯ ಸಲಕ್ಕಿಲ್ಲ ಬಟ್ ಉಳ್ಳಾಗಡ್ಡಿ ಅದು ಕಟ್ ಮಾಡ್ಕೊತೀನಿ. ಇವಾಗ ಅದ್ರ ಸಂಗಟ ಪಲ್ಯ ಬೇಕಲ್ಲ, ಅದಕ್ಕಂತ ನಾವು ಇಲ್ಲೆಲ್ಲ ಉಳ್ಳಾಗಡ್ಡಿ ಅದೆಲ್ಲ ಕಟ್ ಮಾಡ್ಕೊಳತ್ತಾರ. ಇದೆಲ್ಲ ತಯಾರಾದ್ಮೇಲೆ ನಾನು ನಿಮ್ಗೆ ಕಂಟಿನ್ಯೂ ಮಾಡ್ತೀನಿ. ಈಗ ಬಟ್ ಆಲೂಗಡ್ಡೆ ಪಲ್ಯ ಮಾಡಿ. ಸೊ ನಮ್ಮ ಮಮ್ಮಿ ಇವಾಗ ಪಲ್ಯ ಸಲಾಗ ಎಲ್ಲ ರೆಡಿ ಮಾಡತ್ತಾರ. ಇಲ್ಲಿ ಆಲೂಗಡ್ಡಿಗೆ ಕುದಿಸಕಂತ ಕುಕ್ಕರ್ ಹಚ್ಚಾರ, ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡಾರ.
ಇವಾಗ ಇಲ್ಲಿ ಜಾರ್ದಾಗ ಕೊತ್ತಂಬರಿ ಹಾಕ್ಯಾರ ಫಸ್ಟಿಗೆ. ಕೊತ್ತಂಬರಿ ಇದು ಆಲೂಗಡ್ಡೆ ಪಲ್ಯ ಎಲ್ರಿಗೂ ಗೊತ್ತಿರ್ತದೆ ದೋಸೆ ಸಂಗಟ ಹಿಂಗಂತ. ಬಟ್ ನಾ ಕಂಪ್ಲೀಟ್ ಎಲ್ಲ ರೆಸಿಪಿ ಹಾಕಿರ್ತೀನಿ ದೋಸೆ ಸಂಗಟ ಏನೇನು ಊಟ ಮಾಡ್ತೀವಿ ನಾವು ಅಂತ. ಇದು ಮೆಣಸಿನ್ಕಾಯಿ ಬಿಟ್ಟ ಯಾಕೆ ಆಲೂಗಡ್ಡೆ ಜಾಸ್ತಿ ತೊಗೊಂಡಿನಿ ಬಿಟ್ಟನ ಅದ್ ಸಲಗೆ ಮೆಣಸಿನ್ಕಾಯಿ ಎಲ್ಲ ಜಾಸ್ತಿ ತೊಗೊಂಡಿನ. ಇಲ್ಲಂದ್ರೆ ಸಪ್ಪ ಹೋಗ್ತದೆ ಪಲ್ಯ, ಅದಕ್ಕಂದ್ರೆ ಜಾಸ್ತಿ ತೊಗೊಂಡಿನ. ಸಪ್ಪಗಾದ್ರೆ ಟೇಸ್ಟ್ ಬರಲ್ಲ ಅದಕ್ಕೆ. ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿನಿ. ಸೊ ಇದಿಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಉಪ್ಪು ಹಾಕಬೇಕು. ಉಪ್ಪು ಹಾಕಿ ಅದೊಂದು ಸಣ್ಣ ಮಾಡ್ಕೋಬೇಕು, ಮಿಕ್ಸಿ ಮಾಡ್ಕೋಬೇಕು. ಈ ಥರ ಹಿಂಗೆ ಸಣ್ಣ ರುಬ್ಕೋಬೇಕು. ಈಗ ಕೊಬ್ಬರಿ ಚಟ್ನಿ ಸಲುವಾಗಿ ನಾವು ಮೀಟ್ ಹೆಂಗೆ ಹೊಡೆದಾರ. ಸೊ ನಂಗೆ ದೋಸೆದಾಗ ಇಡ್ಲಿದಾಗ ಕೊಬ್ಬರಿ ಚಟ್ನಿ ಭಾಳ ಇಷ್ಟ. ಇವಾಗಿಲ್ಲಿ ನಮ್ಮ ಮಮ್ಮಿ ಆಲೂಗಡ್ಡೆ ಪಲ್ಯ ಮಾಡ್ಲತ್ತಾರ. ಜೀರಿಗೆ, ಸಾಸಿವೆ, ಎಣ್ಣೆ ಕಾಯಬೇಕು. ಸೊ ಅದು ಚಲೋ ಕಲರ್ ಬ್ರೌನ್ ಆಗಿದ್ಮೇಲೆ ಒಂದು ಸ್ವಲ್ಪ ಮೇಲೆ ಉಳ್ಳಾಗಡ್ಡಿ ಹಾಕಿ ಸ್ವಲ್ಪ ಅದು ಫ್ರೈ ಆಗಬೇಕಲ್ಲ ಒಂದು ಸ್ವಲ್ಪ ಸ್ಟಾರ್ಟಿಂಗ್. ಆಮೇಲೆ ಕೆಂಪು ಮೆಣಸಿನ್ಕಾಯಿ ಡ್ರೈ. ಇದು ಕೆಂಪು ಮೆಣಸಿನ್ಕಾಯಿ ಇತ್ತಂದ್ರೆ ಹಾಕ್ರೆ, ಇಲ್ಲಾಂದ್ರೆ ಇಲ್ಲ, ಸ್ಕಿಪ್ ಮಾಡಿ, ಹಾಗೇನಿಲ್ಲ. ಅದೆಲ್ಲ ಆಗಿದ್ಮೇಲೆ ನಾವು ಅವಾಗೆ ಮೆಣಸಿನ್ಕಾಯಿ ಅದು ರುಬ್ಕೊಂಡಿದ್ದೇವಲ್ಲ, ಮಿಕ್ಸಿ ಮಾಡಿದ್ದೇವಲ್ಲ, ಅದು ಹಾಕ್ಬೇಕು ಟೇಸ್ಟ್. ಸೊ ಅದು ಸ್ಮೆಲ್ ಹೋಗೋತನ, ಹಸಿ ಸ್ಮೆಲ್ ಹೋಗೋತನ ಈ ಥರ ಹಿಂಗೆ ಫ್ರೈ ಮಾಡಬೇಕು. ಇವರಿಷ್ಟು ಉಳ್ಳಾಗಡ್ಡಿ, ಟೊಮಾಟೊ, ಉಳ್ಳಾಗಡ್ಡಿ ಟಮಾಟದ ಎರಡು ಜೊತೆಗೆ. ಟಮಾಟೊ ಹಾಕ್ತಾರೆ, ಹಾಕ್ಬೋದು, ಹಾಕ್ಲಿಲ್ಲ ಯಾಕಂದ್ರೆ ಟಮಾಟೊ ಬೇಕು. ಹಸಿನ ಏ ನೀರು ಹಾಕ್ಬೇಡಪ್ಪ, ಯಾವಾಗ ಭೀ ಹಾಕೋ. ಇವತ್ತೇ ಸುಮ್ಮನೆ ನೀರು ಹಾಕಿದ್ರೆ ಚಲೋ ಟೇಸ್ಟ್ ಬರಲ್ಲ. ಕೇಳತ್ತೀನಿ ಬೇಡ. ಸೊ ಒಂದು ಸ್ವಲ್ಪ ಹೊತ್ತು ಚಲೋ ಫ್ರೈ ಆಗಲಿ, ಮುಚ್ಚಿಟ್ರು. ಇಲ್ಲಿ ಕೊಬ್ಬರಿ ಚಟ್ನಿ ಮಾಡ್ಲಕ್ಕ ಅನ್ಕೇಸಿ ನಮ್ಮ ಫ್ರೆಂಡ್ಸ್ ಹೆಲ್ಪ್ ಮಾಡ್ಲತ್ತಾರ ನೋಡ್ರಿ. ಸ್ನೇಹ ಮೇಡಮ್ ಅವ್ರು ಕೊಬ್ಬರಿ ತೆಗಿಲತ್ತಾರ. ಈಗ ಮೈಗಳಿದ್ದವ್ರು ಮೊಬೈಲ್ ನೋಡ್ಕೊತ ಜೋರ್ದಾರ್ ನಡ್ದು ಕೆಲಸ. ಬರಲಾಗದ. ಏವ ಏನು ಸ್ನೇಹ ಕೆಲಸ ಮಾಡತ್ತಾಳ. ಅಪ್ಪೋ ನೋಡ್ಲಕ್ ಆಗಲ್ರಿ ನನ್ ಕಣ್ಣಿಲಿಂತ. ವಿಡಿಯೋ ಮಾಡಿ ನಾವು ಬೈಕ್ ಅದೇ ಮಾಡತ್ತೀನಿ ನಾ ಬಿ. ನಿಂಬಲ್ಲೇ ಬರ್ತೀನಿ 15 ದಿನ ಒಂದು ಟ್ರೈನಿಂಗ್, ಅಡಿಗೆ ಟ್ರೈನಿಂಗ್. ಸ್ನೇಹ ಯಾವಾಗ್ರಿ ನಿಮ್ಮ ಮತ್ತೆ ಹೆಂಗ್ ಹೆಲ್ಪ್ ಮಾಡಿದಿ? ಯಾಕೋ ಶಾಂತಳ ಅಂದ್ರೆ ಮಾಡ್ಲಿಕ್ಕಿಲ್ಲ, ಮಾಡಲಿಕ್ಕೆ ಹೆಲ್ಪ್. ಯಾಕಿನ್ ಖಾಮೋಶಿ ಮೇಲೆ ಗೊತ್ತಾಗ್ತದ, ಸೈಲೆನ್ಸ್. ಸೊ ಇದು ಆಲೂ ಎಲ್ಲ ಸುಲ್ದೀವಿ, ಪೀಲ್ ಮಾಡಿರೋದು. ಇವಾಗ ಇಲ್ಲಿ ನಾವು ಒಮ್ಮೆ ಸ್ಮ್ಯಾಶ್ ಮಾಡಿ ಹಾಕ್ತಾರೆ. ಸೊ ಇದು ಭೀ ಚಲೋ ಫ್ರೈ ಆಗ್ಯದ ನಾವು. ಈ ಥರ ಹಿಂಗೆ ಸ್ಮೆಲ್ ಹೋಗ್ಬೇಕದು, ಉಳ್ಳಾಗಡ್ಡಿ ಟಮಾಟೊ ಅದೆಲ್ಲ ಹಸಿ ಸ್ಮೆಲ್ ಹೋಗೋ ತನಕ ಏನು ಮಾಡಬೇಕು, ಒಂದು 2-3 ನಿಮಿಷ ಢಕ್ಕಣ ಕ್ಲೋಸ್ ಮಾಡಿಡ್ಬೇಕು. ಅಲ್ಲಿ ತನಕ ಏನು ಮಾಡಬೇಕು, ಇದು ಆಲೂಗಡ್ಡೆ ಅದೆಲ್ಲ ಸುಲ್ಕೋಬೇಕು. ಸೊ ಗರಮ್ ಅದಲ್ಲ, ಅದಕ್ಕೆ ನಮ್ಮ ಮಮ್ಮಿ ಚಾಕು ಯೂಸ್ ಮಾಡತ್ತಾರ. ತಣ್ಣಗಾದ್ಮೇಲೆ ಹಿಂಗೆ ಕೈಲಿಂತೆ ಹಿಂಗೆ ಮಾಡಿದ್ರೆ ನಡೀತದೆ. ಆಗ್ಲಿ ಹಾಂ ಮೀ ಚಲೋ ಮಿಕ್ಸ್ ಮಾಡಬೇಕು. ಐ ಥಿಂಕ್ ಮಿಕ್ಸ್ ಮಾಡೋ ಟೈಮಿಗೆ ಅದು ಒಡೆದು ಬಿಡ್ತಾವೆಲ್ಲ, ಚಲೋ ಮೆತ್ತಗಾಗಿಬಿಡ್ತವೆ. ಸೊ ಇದಾದ್ಮೇಲೆ ಈಗ ನೆಕ್ಸ್ಟ್ ಇಲ್ಲೆಲ್ಲ ಕೊಬ್ಬರಿ ಅದೆಲ್ಲ ಇದು ಮಾಡಿಟ್ಟಿವಿ, ತೆಗೆದಿಟ್ಟಿವಿ. ಸೊ ಇದು ಒಂದು ಚಟ್ನಿ ಮಾಡ್ಕೋಬೇಕು. ಆಯ್ತು, ನೆಕ್ಸ್ಟ್ ದೋಸೆ ಆಯಿತು, ಪಲ್ಯ ರೆಡಿ.
ಇವಾಗ ಇಲ್ಲಿ ಈಗ ಅದ್ರ ಚಟ್ನಿ ಸ್ವಲ್ಪ ಸಲುವಾಗಿ ಉಳಿಸಿದೆ ಬಿಡು. ಅದ್ರಾಗಿಂದ ಈಗ ಇದು ಚಟ್ನಿಗೆ ಹಾಕ್ತೀನಿ ನೋಡಿ. ಸೊ ಇದು ಮೆಣಸಿನ್ಕಾಯಿ ಅವಾಗ ಪಲ್ಯ ಸಾಲಕ್ಕಂತ ಏನು ಮಿಕ್ಸಿ ಮಾಡ್ಕೊಂಡಿದ್ದಾವಲ್ಲ ಅದ್ರದಾಗೆ ನಾವು ಒಮ್ಮೆ ಕೊಬ್ಬರಿ ಹಾಕ್ಲತ್ತಾರ ನಡೀತದ ಹಿಂಗಿತ್ತದ ಇನ್ನೂ ಇಷ್ಟು ಎಕ್ಸ್ಟ್ರಾ ಟೇಸ್ಟ್ ಕೊಡ್ತದೆ ಖಾರ ಖಾರ. ಇಲ್ಲ ಚಲ ಮೆಣಸಿನ್ಕಾಯಿ ನಾನೇ ಬೇಕಂತ ಬಿಟ್ಟಿದ್ದಪ್ಪ. ಹಾಂ ಈಗ ಚಲ ಕೊತ್ತಂಬರಿ. ಹೌದು ಹೆಂಗೋ ಬೇಕೇ ಮೆಣಸಿನ್ಕಾಯಿ. ಕರಿಪತ್ರೆ. ಮಮ್ಮಿ ಚಲೋ ಐಡಿಯಾ ಮಾಡ್ಯಾರ ನೋಡ್ರಿ. ಆಮೇಲೆ ಫಸ್ಟಿಗೆ ರುಬ್ಕೊಂಡ್ರೆ ಕರೆಕ್ಟ್ ಮತ್ತೆ ಅಲ್ಲಿ ಬೆಳ್ಳುಳ್ಳಿ ಇದು ಹಾಕ್ಬೇಕು ಮೆಣಸಿನ್ಕಾಯಿ ಹಾಕ್ಬೇಕು. ಸೊ ಮೇಲೆ ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ ಮಿಕ್ಸಿ ಮಾಡ್ಕೊಬೇಕು. ಪುಟಾಣಿ ಬೇಡಪ್ಪ, ಬೇಡ ಸ್ವಲ್ಪ ಹಾಕಿ. ಸೊ ಇವಾಗೆಲ್ಲ ಮಮ್ಮಿ ಒಂದು ಸ್ವಲ್ಪ ಪುಟಾಣಿ ಭೀ ಹಾಕ್ಯಾರ ಟೇಸ್ಟ್ ಕೊಡ್ತದಂತ ಅದಕ್ಕೆ ಹಾಕ್ಯಾರ. ಸೊ ಟ್ರೈ ಮಾಡಿ ನೋಡ್ರಿ ನೀವು ಭೀ ಒಂದ್ಸಲ ಇದು ರೆಸಿಪಿ. ಲಾಸ್ಟ್ ಇಂಗ್ರೀಡಿಯೆಂಟ್ ಹುಣಸಿನ್ಕಾಯಿ ಸ್ವಲ್ಪ. ಆಯ್ತು ಇಷ್ಟೆಲ್ಲ ಇಂಗ್ರೀಡಿಯೆಂಟ್ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಇದು ಭೀ ಚಲೋ ಸಣ್ಣಾಗಿ ರುಬ್ಕೋಬೇಕು. ಚಟ್ನಿ ರೆಡಿ. ಸೊ ಮಮ್ಮಿ ಚಟ್ನಿ ಒಂದು ಸ್ವಲ್ಪ ತಡ್ಕ ಕೊಡ್ಲತ್ತಾರ, ಬಗಾರ ಹಾಕ್ಲತ್ತಾರ. ಸಾರಿ ಡೈರೆಕ್ಟ್ಲಿ ಹಾಗೆ ತಿನ್ನೋದು ಇಷ್ಟ ಇಲ್ಲ ಅವ್ರಿಗೆ, ತಡ್ಕ ಇರಬೇಕು ಅಂದರೆ ಟೇಸ್ಟ್ ಜೀರಿಗೆ ಸಾಸಿವೆ ಅದೆಲ್ಲ ಟೇಸ್ಟ್ ಕೊಡ್ತದಲ್ಲ. ಜೀರಿಗೆ ಸಾಸಿವೆ ಇದೆ. ಗ್ಯಾಸ್ ಆಫ್ ಮಾಡ್ಯಾರ. ಆಯ್ತು ಈಗ ಅದಿಷ್ಟು ನಾವು ಅದು ಕೊಬ್ಬರಿ ಚಟ್ನಿ ಏನಾದ್ರು ಮಿಕ್ಸಿ ಮಾಡ್ಕೊಂಡಿದ್ದಲ್ಲ ಅದು ಇದ್ರಾಗ ಟ್ರಾನ್ಸ್ಫರ್ ಮಾಡಿ. ವಾವ್ ಚಟ್ನಿ ಕೊಟ್ಟರೆ ಚೆಂದ. ಟೇಸ್ಟ್ ಎಕ್ಸ್ಟ್ರಾ ಕೊಡ್ತದೆ ಟೇಸ್ಟಿನ ಇಷ್ಟು. ಸೊ ಫೈನಲಿ ದೋಸೆ ರೆಡಿ ಆಗ್ಲತ್ತದ. ಹಂಚಿಟ್ಟಾಯ್ತು. ಇಲ್ಲ ಸ್ವಲ್ಪ ತಿರುಗಿಸ್ಬೋದು. ಏನೋ ಅಂದ್ರೆ ಭೀ ದೋಸೆ ಫೇವ್ರೇಟ್ ಅದು ಬೇರೆನೆ. ಎಷ್ಟು ತಿಂದ್ರೆ ಭೀ ಸಾಕಾಗಲ್ಲ ನನಗೆ ರೀ. ಏನಂತ ಮಮ್ಮಿ ದಿನ ಕೊಟ್ಟರು ಭೀ ಇಷ್ಟ ಇಲ್ಲಿ ಭಾರತ ಜರ ಬಟ್ಲೆ ಕೊಡ್ಬೇಕಟ ದೋಸೆ ಬಟ್ಲೆ ಘಾಟ್ ಉಂಟತೇನಮ್ಮ. ಸೊ ಹಿಂಗೆ ನೀರು ಹಾಕಿ ಫಸ್ಟಿಗೆ ಚಲೋ ಮತ್ತು ಆಮೇಲೆ ಉಳ್ಳಾಗಡ್ಡಿಲಿಂತ ಈ ಥರ ಹಿಂಗೆ ಸೀಟ್ಬೇಕು ಮ್ಯಾಲೆ. ಸೊ ದೋಸೆ ಚಲೋ ಹೇಳ್ತಾವ, ಹಂಗೆ ಸಾಫ್ಟಾಗಿ ಭೀ ಹೇಳ್ತಾವ, ಹತ್ಕೊಂಬಲ್ಲ ಹಂಚಿಗೆ. ಸೊ ಫಸ್ಟ್ ದೋಸೆ ಹಂಚು ಕರೆಕ್ಟ್ ಇರ್ಬೇಕು ಮೇನ್. ದೋಸೆ ಹಂಚು ಕರೆಕ್ಟ್ ಇದ್ರೆ ಆಮೇಲೆ ಮತ್ತೆ ಈ ಸ್ಟೆಪ್ ಹಿಂಗೆ ಫಾಲೋ ಮಾಡ್ಬೇಕು. ನೀರು ಹಾಕ್ಬೇಕು, ಸ್ವಲ್ಪ ಸಿಂಪಡಿಸ್ಬೇಕು, ಆಮೇಲೆ ಉಳ್ಳಾಗಡ್ಡಿಲೆ ಒಂದು ಸ್ವಲ್ಪ ಹಿಂಗೆ ಸೀಡ್ಬೇಕು. ಹಿಂಗೆ ಒಮ್ಮೆ ಹಾಕ್ತಾರೆ ನೋಡ್ರಿ ದೋಸೆ, ರೌಂಡ್ ದೋಸೆ. ಗೆಸ್ ಮಾಡಿ ಸ್ನೇಹ ಎಷ್ಟಿದ್ದಿರ್ಬೇಕು ನೀನು ಹೇಳಬೇಕಿಲ್ಲ ಗೆಸ್ ಮಾಡಂತ. 79 ಬಾಟಲ್ ಅಮ್ಮ ಮೊನ್ನೆ ಬಾಟಲ್ ಇಸ್ಕೊಟ್ಟಿಲ್ಲ ಆಕಿಗೆ ಆ ಚಾಲೆಂಜ್ ಚೈತು ಅಶು ಅವಾಗ ಜನ ಆಲ್ಬಮ್ ಮರ ಕೊಟ್ರೆ ನೋಡ್ಕೊತಾರ ಕೊಡ್ತೀವಿ. ಅದು ನಿಮ್ದು ಮ್ಯಾಚಡ್ ಅದು ನಮ್ದು ಅದು ನಮ್ಮ ಮದುವೆ. ಆಮೇಲೆ ಹಿಂಗ ಇದು ನೀರು ಎಣ್ಣೆ ಹಾಕ್ಬೇಕು ನೋಡ್ರಿ. ನೋಡ್ರಿ ಎಷ್ಟು ಚಲೋ ಹೇಳತ್ತವ. ಹೆಚ್ಚಿಗೆ ಜೋರಾಗ ಬೇಕಾಗಿತ್ತು. ಸಾಫ್ಟ್ ದೋಸೆ ರೆಡಿ. ಕಲರ್ ಭೀ ನೋಡ್ರಿ ಫುಲ್ ಬ್ರೌನ್ ಕಲರ್ ಕೆಂಪಾಗ್ಯಾವ ದೋಸೆ ಚಂದ. ಈ ಥರ ಹಿಂಗೆ ಆಗ್ಬೇಕಂದ್ರೆ ಮೇನ್ ಅವಲಕ್ಕಿ ಮತ್ತು ಸಕ್ರೆ ಇವೆರಡು ಮೇನ್. ಒಂದು ಬಟ್ಲ ರವ ಬೆಳಿಗ್ಗೆ ರವ ಮಿಕ್ಸ್ ಮಾಡಬೇಕು. ಯಾವ್ದು ರವ
ಮತ್ತೆ ಉಪ್ಪಿಟ್ಟು ಮಾಡ್ತೀವಿ, ಉಪ್ಪಿಟ್ಟು ಮಾಡೋದು, ಹಾ, ಇದು ಚಿರೋಟಿ ಸೀರಾ ರವೆ. ಮಾಡೋದು. ಹೋಟೆಲ್ ಸ್ಟೈಲ್ ದೋಸೆ. ಸೊ ದೋಸೆದಾಗ ಭಾಳ ವೆರೈಟಿ ದೋಸೆ ಭೀ ಮಾಡ್ಬೋದು. ಎಗ್ ದೋಸೆ ಮಾಡ್ಬೋದು, ಉತ್ತಪ್ಪ ಮಾಡ್ಬೋದು, ಆನಿಯನ್ ದೋಸೆ ಮಾಡ್ಬೋದು. ಸೊ ಇಡ್ಲಿದಾಗ ಏನಿರಲ್ಲ. ಸೊ ಭಾಳ ಸಿಂಪಲ್ ಅದ ದೋಸೆ ಮಾಡೋದು. ಯಾರೆಲ್ಲ ಹೊಸೊಬ್ರು ನನ್ನ ಇದು ವಿಡಿಯೋ ನೋಡ್ಲತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಹಾಗೆ ಯಾರೆಲ್ಲ ಸ್ಟಾರ್ಟಿಂಗ್ಲೂ ನೋಡ್ಕೊತಾ ಹೊಂಟಿರಿ ಹಿಂಗೆ ಸಪೋರ್ಟ್ ಮಾಡಿರಿ. ನೀವು ಭೀ ಕಮೆಂಟ್ ಹಾಕ್ರಿ ಯಾವ್ದು ರೆಸಿಪಿ ಟ್ರೈ ಮಾಡ್ಬೇಕಂತ. ಫಾರ್ ಶ್ಯೂರ್ಲಿ ಅದು ಭೀ ನಾವು ರೆಸಿಪಿ ಟ್ರೈ ಮಾಡ್ತೀವಂತ. ಸೊ ಹಿಂಗೆ ವಿಡಿಯೋಸ್ ನೋಡ್ತಾ ಇರ್ರಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸಿಗೆ ಎಲ್ಲ ಶೇರ್ ಮಾಡಿರಿ. ಸೊ ಆಲ್ಮೋಸ್ಟ್ ಎಲ್ಲ ನನ್ನ ರೆಸಿಪೀಸ್ ಎಲ್ಲ ಉತ್ತರ ಕರ್ನಾಟಕ ನಮ್ಮ ಸೈಡಿಂದ ಅದೇ ರೆಸಿಪೀಸ್ನ ಟ್ರೈ ಮಾಡ್ತೀನಿ. ಸೊ ನೀವು ಭೀ ಮೆಸೇಜ್ ಹಾಕ್ರಿ, ಕಮೆಂಟ್ ಹಾಕ್ರಿ ಯಾವ ಟ್ರೈ ಮಾಡ್ಬೇಕಂತ. ಶ್ಯೂರ್ಲಿ ಪಕ್ಕ ಟ್ರೈ ಮಾಡ್ತೀವಿ. ಸೊ ದೋಸೆ ರೆಡಿ. ನಮ್ಮ ಪಪ್ಪ ಪ್ಲೇಟ್ ಸರ್ವ್ ಮಾಡತ್ತಾರ ಮಮ್ಮಿ. ಚಟ್ನಿ, ಕೊಬ್ಬರಿ ಚಟ್ನಿ ಸ್ಮೆಲ್ ಹೊಂಟದ ಘಮ ಘಮ ಅಂತ. ರೆಡಿ. ದೋಸೆ ರೆಡಿ ಆಯ್ತು ನೋಡ್ರಿ. ದೋಸೆ, ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ, ಕೊಬ್ಬರಿ ಚಟ್ನಿ, ಪುಟಾಣಿ ಚಟ್ನಿ ಮಿಕ್ಸ್. ಪುಟಾಣಿ ಅದು ಕೊಬ್ಬರಿ ಇದ್ರದಾಗೆ ಪುಟಾಣಿ ಭೀ ಒಮ್ಮೆ ಮಿಕ್ಸ್ ಮಾಡಿ ನೋಡಿ. ಗಾಡ್ ಇದು ಸ್ಕೂಲೇ ಮುಗ್ದ್ಮೇಲೆ. ಸೊ ಹೆಂಗಾಗ್ಯದಂತ ತಿಂದು ಹೇಳ್ರಿ. ನೀನು ತಿನ್ನು ಬಾ. ಮಾಡ್ತೀನಿ ಮಾಡ್ರಿ. ನಾ ಸೀರೆ ಚೇಂಜ್ ಮಾಡ್ತೀನಪ್ಪ. ಹಿಂಗೆ ಕುಂತೀನಿ ಒಂದೆಷ್ಟೊತ್ತಾಯ್ತು. ಸ್ನೇಹಿ ಯಾವಾಗ ಎದ್ದಿದೆ ಬೆಳಗ್ಗೆ? ಬಿಡವ ಮನಿ ಅಲ್ಲೇ ಅದ, ನೀ ಏನು ಆರಾಮ್ಸೆ ಎದ್ದು ಬರ್ತಿ ಗಂಡನ ಗಾಡಿ ಮೇಲೆ ಬುರ್ರಂತ. ಜರ ಮಜಾ ಹಾಕಿ. ಬಂದಿದ್ದೇವ್ರಿಗೆ ತಿರ್ಲಕ್ನು ಬಿಡವ. ನಾ ಕೈ ಹಿಡ್ದೇನೆ ನಿಂದು. ಮಾಡ್ತೀನಿ. ನಾ ಸ್ಕೂಲಿಂದ ಬಂದಿನಂತ ಮಾಡರಿ. ಯಾವಾಗ್ಲೂ ಮಾಡಿಬಿಡು ನೀ. ನಾ ಮಾಡ್ತೀನಿ ಇಲ್ಲಿ ಕರೆ. ಅಂತಿದೇವಲ್ಲ ಏನಾರ ಹೊಸ ಹೊಸ ಟ್ರೈ ಮಾಡ್ಕೊತೀನಿ. ಹಾ ಮಾಡಲ್ಲ. ಏನ್ ಮಾಡ್ಲಿ? ಕಿಟ್ಟಿಟ್ಟೆ ಮಾಡಿರಲ್ಲ. ಮೈಸೂರು ಬೋಂಡ. ಸೊ ಈಕೆ ನನ್ನ ಫ್ರೆಂಡಿಗೆ ಸ್ನೇಹಾಗ ನಾ ಮಾಡೋ ಮೈಸೂರು ಬೋಂಡ ಭಾಳ ಇಷ್ಟ ಅಂತ. ಎಷ್ಟು ದಿನದಿಂದ ಕೇಳತ್ತಾಳ ಏನು ಮಾಡಿ. ಬೆಳಗ್ಗೆ ಹೇಳೋದೇ ನನಗೊಂದು ದೊಡ್ಡ ಟಾಸ್ಕ್ ಅದ. ಸೊ ಆಯ್ತು ನೋಡ್ರಿ, ವ್ಲಾಗ್ ಇಲ್ಲಿಗೆ ಎಂಟು ಮಾಡ್ತೀನಂತ. ಮುಂದಿನ ವ್ಲಾಗ್ದಾಗ ಸಿಗ್ತೀನಿ. ನಿಮಗಿದು ವಿಡಿಯೋ ಇಷ್ಟ ಆಗಿತ್ತು ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಗೊತ್ತಾಯ್ತಲ್ಲ ದೋಸೆ ಹೆಂಗೆ ಮಾಡ್ಬೇಕಂತ. ಸೊ ನಾವು ಏನೇನು ಹೇಳ್ಯಾರ ಅಷ್ಟೆಲ್ಲ ಕರೆಕ್ಟ್ ಮೆಷರ್ಮೆಂಟ್ ಹಾಕಿ ಆಗಲಿ ಅದೆಲ್ಲ ಕರೆಕ್ಟ್ ಹಾಕಿದ್ದೇವೆ ಅಂತಂದ್ರೆ ಕರೆಕ್ಟ್ ದೋಸೆ ಬರ್ತಾವೆ. ಇಷ್ಟೇ ಅದ, ಭಾಳ ಸಿಂಪಲ್ ಅದ. ಎಲ್ಲ ಮಸ್ತ್ ಆಗಿದೆ. ಸೊ ಆಯ್ತು, ನಾ ಭೀ ಈಗ ನಾಷ್ಟದು ಮಾಡ್ತೀನಿ. ಬೆಳಗ್ಗೆ ಜಲ್ದಿನೇ ಎದ್ದೀನಿ. 5:45 ಎದ್ದಿನ ಬೆಳಗ್ಗೆ. ಅವಾಗೆ 10-11 ಹಂಗೆ ಬಂದಿದ್ದೆವು. ಸೊ ಅಡುಗೆ ಅದು ಮಾಡತ್ತಾನ ಲೇಟ್ ಆಯಿತು. ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತೀನಿ. ಹೇಳ್ರಿ ಏನಾರೇ ನನ್ನ ಚಾನಲಿಗೆ ಒಂದು ಲಾಸ್ಟ್ ಇದೆ ಲಾಸ್ಟ್ ಕ್ಲಿಪ್ ಹಾಕ್ತೀನಿ. ಹಾಂ, ಮತ್ತೆ ಶೇರ್ ಮಾಡ್ರಿ, ಸಪೋರ್ಟ್ ಮಾಡ್ರಿ. ಮುಂದೆ ಚೈದು ಇದು ನೋಡಿ ನೋಡಿ ಅಡಿಗೆ ಮಾಡ್ತೀನಿ. ಮದ್ವೆ ಆದ್ಮೇಲೆ ನೀನು ಟ್ರೈ ಮಾಡಿದ್ದಿಲ್ಲ ಒಂದರೆ? ನಾ ಮಾಡಿದ್ದು ಏನಾರೇ ಅಡಿಗೆ ಅದು ಇದು ಮದ್ವೆ ಆದ್ಮೇಲೆ ಆಪ್ಷನ್ ಇರಲ್ಲ. ಅವಾಗ ಟ್ರೈ ಮಾಡಿ. ಭಾಳ ಹೆಲ್ಪ್ಫುಲ್ ಆಗ್ತದೆ. ನೀ ಹಾಕಿ ಟ್ರೈ ಮಾಡಿದ ಏನಾರೇ ನಾ ಮಾಡಿದ ರೆಸಿಪಿ ಒಂದ್ಸಲರೇ ನಿಮ್ಮ ಅತ್ತಿಗೆ ತೋರಿಸಿರ್ಬೇಕು. ನೀ ಇಂಥದ್ದು ಮಾಡಿಕೊಡು ಅಂತ ಕೇಸಿಂದ. ನಾವು ಟ್ರೈ ಮಾಡಲ್ಲ, ಸೀದಾ ಚೈತ್ರ ಮನೆಗೆ ಬರ್ತೀನಿ. ಅಕ್ಕಿನೇ ಮಾಡ್ಕೊಡ್ತೀನಿ. ಹೌದು, ನಾ ಎಷ್ಟು ಸಲ ಹೇಳ್ತೀನಿ ಬರಲ್ಲೇ ನೀವು. ಈಗ ಬರ್ತೇವೆ. ಓಕೆ ಚಲೋ ಬಾಯ್. ನೆಕ್ಸ್ಟ್ ಬ್ಲಾಗ್ದಾಗ ಸಿಗಮ್ಮ.